ನಾನು ನಮ್ಮ ಅಣ್ಣ ಯಾಕೆ ಕರಿಯಕ್ಕೆ ಬರ್ತಾನೆ ಅಂತ ಕಾಕೊಂಡು ಕೂತ್ಕೊಂಡಿದ್ದೀನಿ. ಬಂದ ಕಾರ್ಡ್ ತಗೊಂಡು ಬಂದ, ಅಲ್ಲೆಲ್ಲ ಕೊಟ್ಕೊಂಡು ಬರ್ತಾ ಇದ್ದಾನೆ. ರಾತ್ರಿ ಎಲ್ಲ ಟೈಮ್ ಆಯಿತು ಅಂತ ಇತ್ಲಾಗೆಲ್ಲ ನಾ ಕೊಟ್ಟಿಲ್ಲ. ಅದಕ್ಕೆ ಇವಾಗ ಬೇಸಿಗೆಲೇ ಕೊಡ್ತಾ ಇದ್ದಾನೆ. ಇನ್ನೇನು ನಾಳೆ ಗೃಹ ಪ್ರವೇಶ ಅಲ್ಲ, ಅದಕ್ಕೆ ಇವತ್ತೆಲ್ಲ ಕೊಡ್ತಾ ಇದ್ದಾನೆ. ಬಂದ ನಮ್ಮ ಅಣ್ಣ ಗೃಹ ಪ್ರವೇಶಕ್ಕೆ ಕರಿಯಕ್ಕೆ ಬಂದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ, ನಮ್ಮ ಅಣ್ಣ ಕರಿಯಕ್ಕೆ ಬರ್ತಾ ಇದ್ದಾನೆ ಅಂತ ಭಾಳ ಖುಷಿ ಆಗ್ತೈತೆ. ಅತ್ಲಾಗೆಲ್ಲ ಕರ್ಕೊಂಬರ್ತಾ ಇದ್ದಾನೆ. ಈ ರಾಣಿರ್ ಮಂತಕ್ಕೆ ಯಾಕೆ ಹೋಗ್ತಾನೆ? ಅತ್ಲಾಗ ಹೋಗ್ಬೇಡ ಅನ್ಬೇಕು. ಬಂದರೆ ಅತ್ಲಾಗ ಹೋಗ್ಬೇಡ ಅಂತ ಹೇಳ್ತೀನಿ. ಅಲ್ಲ ನನಗಂತೂ ಅಷ್ಟಿಷ್ಟು ಖುಷಿ ಆಗ್ತಿಲ್ಲ, ನಮ್ಮ ಮನೆ ಗೃಹ ಪ್ರವೇಶ ಕರಿಯಕ್ಕೆ ಬರ್ತಾನೆ ಅಂತ. ಕಾಡು ಎಲ್ಲನ ಕವರಕ್ಕೆ ಇಕ್ಕೊಂಡು ಬರೋನು, ಎಲ್ಲ ಖಾಲಿ ಆಗ್ಯಾವೇನ ಅಕ್ಕಿ ಕೈಯಾಗ ಒಂದು ಎರಡು ಹಿಡ್ಕೊಂಡು ಬಂದವನಿ ಕರಿಯೋಕ್ಕೆ. ಇವಳು ಬಂದವಳು ನಮ್ಮ ಅತ್ತಿಗೆಮ್ಮ. ಇನ್ನೇನು ಮಾಡೋಕ್ಕಾಗತ್ತೆ, ಅವಳನ್ನು ಮಾತಾಡಿಸ್ತೀನಿ. ಅಣ್ಣ ಅಂದಮೇಲೆ ಅತ್ತಿಗೆನೂ ಬೇಕಲ್ಲ, ಅತ್ತಿಗೆ ಇಲ್ಲದ್ಮೇಲೆ ಅಣ್ಣ ಇಲ್ಲ, ಅಣ್ಣ ಇಲ್ಲದ್ಮೇಲೆ ಅತ್ತಿಗೆ ಇಲ್ಲ ಅಂತ ಹೆಂಗೆ ಬರ್ತಾ ಇದ್ದಾರತ್ತ ಕರಿಯೋಕ್ಕೆ. ಅಯ್ಯೋ ಇವಾಗ ಕರೆದ್ರೆ ಸಾಯಂಕಾಲಕ್ಕೆ ಹೋಗಿ ಬಟ್ಟೆ ತಂದುಬಿಡೋದ? ಸಾಯಂಕಾಲಕ್ಕೆ ಹೋಗಿ ತಂದುಬಿಡ್ತೀನಿ. ಈಗಲೇ ಹೋಗ್ತೀನಿ. ಈಗೇನ ಕರೆದ್ರೆ ಬಟ್ಟೆ ತರಕ್ಕೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈಗ ಅವ್ರಿಗೆಲ್ಲರಿಗೂ ಈಗಲೇ ಹೋಗ್ತೀನಿ ತರಕ್ಕೆ. ಈಗ ಕರೀತಾರ. ನೆನ್ನೆನೆ ಕರೆದಿದ್ರೆ ನಾನು ತಗೊಂಬರೋಕ್ಕೆ ಚೆನ್ನಾಗಿರ್ತಿತ್ತಪ್ಪ, ಇವತ್ತು ಹೋಗಿ ತಗೊಂಬಂದ್ಬಿಡ್ತಿದ್ದೆ. ಇವಾಗ ಕರೆದ್ರೆ ಇವಾಗಲೇ ಹೋಗ್ಬೇಕಾಗುತ್ತೆ. ಇನ್ನು ನಾಳೆಗೆ ತಾನೇ ಇರೋದು ಗೃಹ ಪ್ರವೇಶ. ಈಗೇನೆಲ್ಲ ರೆಡಿಮೇಡ್ ಬಟ್ಟೆಗಳು. ಎಲ್ಲ ರಾಮ್ರಾಜ್ ಸೆಟ್ ತಗೊಂಬರ್ತೀನಿ. ನಮ್ಮ ತಾತಂಗೂ ನಮ್ಮ ದೊಡ್ಡಪ್ಪನಿಗೂ ನಮ್ಮ ಅಣ್ಣಂಗೂ ಎಲ್ಲ ರೆಡಿ ತಗೊಂಬಂದ್ಬಿಡ್ತೀನಿ. ಇವ್ರಿಗೆಲ್ಲ ಸೀರೆ ಒಳ್ಳೆವೇ ತಗೊಂಬರ್ತೀನಿ. ಯಾವಾಗನ ಬ್ಲೌಸ್ ಹೊಲಿಸ್ಕೊಂತಾರೆ ಅಷ್ಟೇನೆ, ಇನ್ನೇ ಮಾಡೋಕ್ಕಾಗುತ್ತೆ. ಎಲ್ಲ ಈಗೇನೆಲ್ಲ ರೆಡಿ ಬಟ್ಟೆಗಳು. ಏನು ಬ್ಲೌಸ್ ಒಂದು ಹೊಲಿಸ್ಬೇಕಾಗಿತ್ತು, ಮುಂಚೆಗೆ ಹೇಳಿದರೆ ಆಯ್ತು ಬ್ಲೌಸ್ ಇಸ್ಕೊಂಡು ಹೊಲೆ ಹಾಕ್ತಿದ್ದೆ. ನಾನು ಮರ್ತೇ ಬಿಟ್ಟೆ. ಬಿಡತ್ತ, ಗೃಹ ಪ್ರವೇಶ ಆದಮೇಲೆ ತಿರಾನ ಹೊಲಿಸ್ಕೊಂತಾರೆ. ಏನು ಬ್ಲೌಸ್ ಏನು ಮಸ್ತಾಗಿ ಹೊಲ್ಸ್ಕೊಂಡು ಇಕ್ಕೊಂಡಿರ್ತಾರೆ. ಬ್ಲೌಸ್ ಏನು ಹೊಲಿಸ್ಕೊಂಬಕ್ಕಾಗತ್ತೆ ಸದ್ಯಕ್ಕೆ. ಹೆಂಗತ್ತ ನಮ್ಮ ದೊಡ್ಡಪ್ಪ ಈಗನು ಅವ್ರು ಮೂವರ್ಗು ಗಂಡಸ್ರಿಗೆ ತಂದ್ರೆ ಆತು. ಹೆಂಗೋ ನಮ್ಮ ಅತ್ತೆ ಕೇಳಿದ್ನು ಕೊಡತ್ತೆ ಬಟ್ಟೆ ತಗೊಂಡು ಹೋಗೋಕ್ಕೆ ಅಂತ, ಕೊಡ್ತೀನಿ ಅಂತ ಹೇಳೈತೆ. ಹೆಂಗ ತಗೊಂಡು ಹೋಗ್ಬಿಡ್ತೀನಿ ಎಲ್ಲರಿಗೂ. ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ ನಾನು ಬಟ್ಟೆ ತಗೊಂಡು ಹೋಗ್ಬಿಟ್ರೆ. ಹೆಂಗ ನಮ್ಮ ಮುತ್ತು ಬಟ್ಟೆ ತಗೊಂಬಂದ್ಲು ಅಂತ ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ. ಏನು ರಾಣಿ, ಏನು ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ಈಗ ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ಬರ್ರಿ ಒಳಗೆ ಬರ್ರಿ, ಟೀ ಮಾಡ್ತೀನಿ. ಇಲ್ಲಡಮ್ಮ ರಾಣಿ, ಟೀ ಕುಡ್ದು ಕುಡ್ದು ಸಾಕಾಗೈತೆ. ಕರಿಯಕ್ಕೆ ಹೋಗಿರತ್ತಾಗೆಲ್ಲ ಟೀ ಶರ್ಬತ್ತು, ಅಯ್ಯೋ ಕುಡ್ದು 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 ಸಾಕಾಗ್ಬಿಟ್ಟೈತೆ. ಆಗಲ್ಲ ಕಣಮ್ಮ. ಜಾಸ್ತಿ ನಾ ಟೀ ಕಾಫಿ ಅದೆಲ್ಲ ಕುಡಿದ್ರೆ ಹೊಟ್ಟೆಗೆಲ್ಲ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಡುತ್ತೆ. ಅಯ್ಯೋ ಆಗಲ್ಲ. ಇಲ್ಲೋಡಮ್ಮ, ಗೃಹ ಪ್ರವೇಶಕ್ಕೆ ನೀನು ನಿಮ್ಮ ಯಜಮಾನ್ರು ಎಲ್ಲ ಬರಬೇಕು. ನೈಟು ಕರಿಯಕ್ಕೆ ಬರೋಕ್ಕಾಗಲಿಲ್ಲ, ಎಲ್ಲೆಲ್ಲ ಕರೆದ್ಬಿಟ್ವಿ. ಸಾಕಾದಂಗೆ ಆಗ್ಬಿಡ್ತು, ಕಾಲು ತುಂಬ ನೋವಾಯಿತು. ಟೈಮ್ ಆಯಿತು, ತಿರುಗೆಲ್ಲ ಮಲ್ಕೊಂಡವ್ರೆ, ಬಿಡು ಬೆಳಿಗ್ಗೆ ಕೊಡೋಣ ಅಂತ ಸುಮ್ಮನಾದ್ವಿ. ಈಗ ಬರ್ರಿ, ನೀನು ನಿಮ್ಮ ಮನೆಯವ್ರು ಇಬ್ಬರು ಬರಬೇಕು ಬೇಗ. ನಾಳೆ ಬೆಳಗ್ಗೆನೇ ಬರ್ಬೇಕಣಮ್ಮ. ತಿಂಡಿಗೆ ಬಂದುಬಿಡಿ, ತಿಂಡಿ ಏನು ಮಾಡಬೇಡ ಅಲ್ಲೇ, ಹಂಗೆ ಬರ್ಬೇಕಣಮ್ಮ ರಾಣಿ. ಸರಿ ಆಯ್ತಣ್ಣ, ಬರ್ತೀವಿ ಹೇಳಣ್ಣ, ಖಂಡಿತ ಬರ್ತೀವಿ, ಮಿಸ್ ಮಾಡಲ್ಲ. ಎಲ್ಲಿ ದಿನಿಂಕರಿ ದಿನಿಗೆ ಹೇಳಪ್ಪ. ಒಳಗೈತೆ ಹೇಳ್ತೀನಿ ಬಿಡು. ಹಂಗನಾಗ್ಲಿ, ನಾನೊಂದು ಮಾತು ಹೇಳ್ತೀನಿ ಬಿಡಮ್ಮ. ಒಳಕ್ಕೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ, ಯಾಕಂದರೆ ಬರೋಕ್ಕಾಗಲ್ಲ ಇನ್ನು ಕೆಲಸಗಳು ಎಲ್ಲನ. ದಿನಿ ಬಾರೋ ಇಲ್ಲಿ. ಅಣ್ಣ ಬರ್ರಿ ಒಳಗೆ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ? ಗೊತ್ತಲ್ಲಪ್ಪ ಕೆಲಸ ಕಾರ್ಯದಾಗ ಎಷ್ಟು ಕೆಲಸಗಳು ಇರ್ತವೆ ಅಂತ. ಇನ್ನು ಕಾರ್ಯವೆಲ್ಲ ಇದ್ದಾವೆ, ಕೆಲಸಗಳೇ ಇದ್ದಾವೆ. ಅದಕ್ಕೆ ಬರ್ರಿ, ನೀನು ರಾಣಿ ಇಬ್ಬರೂ ನಾಳೆ ಬೆಳಗ್ಗೆ ಬರ್ರಿ. ಡ್ಯೂಟಿಗೆ ಹೋಗ್ಬೇಡ್ರಿ, ರಜಾ ಹಾಕ್ರಿ ಒಂದಿನ. ಏನಾಗಲ್ಲ, ನಾವು ಏನಾದ್ರು ನಿಮ್ಮ ಫಂಕ್ಷನ್ಗಳಿದ್ದ ನಾವು ರಜಾ ಹಾಕಿ ಬರ್ತೀವಿ. ಬಾ ಹಂಗೆ. ಸರಿ ಆಯಿತು, ಖಂಡಿತ ಬರ್ತೀವಿ. ನಾಳೆ ರಜಾ ಮಾಡ್ತೀವಿ ಹೇಳೋಣ. ನೀನು ಇಷ್ಟು ಪ್ರೀತಿಯಿಂದ ಕರಿತಾ ಇದೀಯ ಅಂದಮೇಲೆ ಬಂದೇ ಬರ್ತೀವಿ, ಖಂಡಿತ ಬರ್ತೀವಿ. ಬರ್ತೀವಿ. ಸರಿಯಪ್ಪ ಆಯಿತು, ಬರ್ತೀವಾ? ನಾವಿನ್ನೇನು ಹೋಗ್ತೀವಿ. ಸರಿ ಆಯಿತು ಕಣಕ್ಕ, ಬರ್ತೀವಿ ಹೇಳು. ಆಗ್ಲೆಲ್ಲ ಏನು ಬರೋಕ್ಕೆ ಹೋಗ್ಬೇಡ್ರಿ, ಪಾಪ ಕೆಲಸ ಕಾರ್ಯದಾಗೆ ಮಾಡೋರಿಲ್ಲ. ಅದಕ್ಕೆ ಬಾರಪ್ಪ ರಜಾ ಹಾಕಿ ಸ್ವಲ್ಪ ಅಲ್ಲಿ ಯಾವ್ದಾರ ಜವಾಬ್ದಾರಿ ತಗೊಂಡು ಏನಾರ ಸ್ವಲ್ಪ ನೋಡ್ಕೊಂಬೋದು. ಈಗ ನಾನು ಒಬ್ಳೇನೆ, ನಮ್ಮ ಅಪ್ಪನ ಕೈಲಿ ಏನೋ ಅಂಥದ್ದೆಲ್ಲ ಆಗಲ್ಲ, ನಮ್ಮ ತಾತನ ಕೈಲೂ ಆಗಲ್ಲ. ಅದೇ ನಮ್ಮ ಮಾಮನೂ ಐತೆ, ನಮ್ಮ ಸಿದ್ದ ಮಾಮ. ಇನ್ನೂ ಹಿಂಗೆ ಜವಾಬ್ದಾರಿ ತಗೊಂಡು ಇನ್ನೂ ನೋಡ್ಕೋಬೇಕು. ಒಬ್ರು ಇದ್ದರೆ ಆಗಲ್ಲ. ನಾವು ಇನ್ನೇನು ಅಲ್ಲಿಗೆ ಇರ್ತೀವಿ, ಅದಕ್ಕೆ ಕೆಲಸಗಳೆಲ್ಲ ಜಾಸ್ತಿ. ನಾವೇನೇನು ಪೂಜೆ ಕೂಕಮಲ್ಲ, ಅಪ್ಪ ಅಮ್ಮನೇ ಪೂಜೆ ಕೂಕಮೋದು. ಆದ್ರೂ ಇಲ್ಲಿ ಏನಾದರೂ ಹಿಂಗೆ ಕೆಲಸಗಳು ಇರ್ತಾವಲ್ಲಪ್ಪ. ಬಾ ಹಂಗೆ ಬಂದು ಸ್ವಲ್ಪ ಏನಾದ್ರೂ ಎಲ್ಪ್ ಮಾಡೋದು ಅದು ಮಾಡುವಂತೆ. ಬೆಳಗ್ಗೆ ಕಳಿಸ್ತೀನಿ ಹೇಳೋಣ. ಇವತ್ತು ಸಾಯಂಕಾಲಕ್ಕೂ ಬರ್ತೀವಿ, ಏನಾನ ಇದ್ದರೆ ಮಾಡಿ ಬರ್ತೀವಿ ಹೇಳೋಣ. ಏನು ಹಗ್ಲೆಲ್ಲ ಬರಬೇಡ್ರಿ. ನಾವೀಗ ಒಂದು ಸತಿ ಹೇಳವ್ರಿ ಅಂದಮೇಲೆ ಖಂಡಿತ ಬರ್ತೀವಣ್ಣ. ಬರ್ತೀವಿ ಹೇಳು. ಸರಿ ಅಮ್ಮ, ಆಯ್ತು ಹೇಳು. ಆಯ್ತು ಬಾರಪ್ಪ, ಹೋಗೋಣ. ಎಲ್ಲಿ ನಡಿ, ಇಲ್ಲಿ ಈ ಎಂಟಿ ಮತ್ತಕ್ಕೆ ಹೋಗಿ ಹಿಂಗೆ ಹೋಗೋಣ. ನಾಳೆ ರಜಾ ಮಾಡಿ ಹೋಗೋಣ ಕಣಪ್ಪ. ಪಾಪ ಎಷ್ಟು ಪ್ರೀತಿಯಿಂದನ ಕರೆದವ್ರೆ, ಹೋಗ್ಬೇಕು. ಏನು ರಜಾ ಇದ್ದಾವೆ, ನಾಳೆ ಒಂದು ರಜಾ ಹಾಕು. ರಜಾ ಹಾಕಿ ಹೋಗೋಕ್ಕಾಗುತ್ತೆ, ರಜಾ ಹಾಕ್ಬಿಡು. ಸರಿ ಆಯ್ತು ಹೇಳು, ರಜಾನೇ ಹಾಕೋಕ್ಕಾಗುತ್ತೆ.
ಪಾಪ ಅವಣ್ಣ ಅವತ್ತು ಹೇಳ್ತು ಗೃಹ ಪ್ರವೇಶದಾಗೆ ಒಂದಿನ ರಜಾ ಮಾಡಪ್ಪ ಅಂತ ಹೇಳಿದ್ರು ಪಾಪ. ಇವತ್ತು ಕಾರ್ಡನ್ನು ತಮ್ಮಂದವ್ರೆ, ಅದಕ್ಕೆ ಅತ್ತ ಹೋಗೋಣ ಹೇಳು. ಅಲ್ಲಡಿ ಮುತ್ತು ಬಾಗ್ಲಾಗೆ ಇದ್ದಾಳೆ, ಮುತ್ತುನ ಕರೀತಾರೋ ಇಲ್ವೋ? ಎಲ್ಲ ಕರೀತಾರೆ, ನಮ್ಮ ಅಣ್ಣ ಮನೆ ಕಟ್ಟೋನೆ ಅಂತ ಎಲ್ಲರ ತಗೋ ಹೇಳ್ಕೊಂಡು ಓಡಾಡ್ತಾ ಇದ್ದಾಳೆ. ಕರೀತಾರೋ ಇಲ್ವೋ ಅವಳನ್ನ? ಅದು ಏನೇನು ಮಾಡ್ತಾರಪ್ಪ ಗೊತ್ತಿಲ್ಲ. ಕರೀತಾರೋ ಬಿಡ್ತಾರೋ ಯಾರಿಗೆ ಗೊತ್ತಪ್ಪ. ನಾವು ಯಾಕೆ ತಲೆ ಕೆಡಿಸ್ಕೊಂಬನಕ್ಕೆ ಹೋಗೋಣ? ಅವಳಂತಳಾದರೆ ತಲೆ ಕೆಡಿಸ್ಕೊಂತಾಳೆ. ಈಗ ನಾವು ಕಾರಿದ್ರೆ ಹೋಗ್ತೀವಿ, ಕಾರಿಲಿಲ್ಲ ಅಂದ್ರೆ ಸುಮ್ಮನೆ ಆಗ್ತೀವಿ. ಅವಳು ಹಂಗಲ್ಲ, ನಾವು ಇದ್ದಾಗ ಒಂಥರ ಇಲ್ದಾಗ ಒಂಥರ ನಾವು ಮಾಡಲ್ಲ. ಅವಳೊಂಥರ ಮಾಡ್ತಾಳೆ. ಅವಳ ಥರ ಹಿಂಗ್ಸಲ್ಲ ನಾವು. ನೋಡಿ ಮಾಡಕ್ಕೆ ಸುಮ್ಮನೆ ಅಷ್ಟೇ. ನಮ್ಮನ್ನು ಕರೆದವ್ರೆ ನಾವು ಹೋಗಿ ಬಂದ್ರೆ ಆಯ್ತು. ಬಾ ಸುಮ್ಮನೆ ಅಲ್ಲೆಲ್ಲ ಕೊಟ್ಕೊಂಡು ಹೋಗ್ತಾರೆ ಪಾಪ. ರಾತ್ರಿ ಟೈಮ್ ಆಗೈತಿ ಅದಕ್ಕೆ. ಅಯ್ಯೋ ಭಾಳ ಕಷ್ಟ ಊರಾಗ ಅಂತ ಕರೆಯೋದು. ಒಂದು ಮನೆನೂ ಬಿಡಬಾರ್ದು ಊರಾಗೆ. ಎಲ್ಲ ಕರಿಬೇಕಲ್ಲ, ಮಾತಾಡ್ಸೋರ್ನ ಎಲ್ಲರನ್ನೂ ಕರಿಬೇಕಾಗುತ್ತೆ. ಮಾತಾಡಿಸ್ತಿಲ್ದಾರನಾದ್ರೆ ಸುಮ್ಮನೆ ಆಗ್ತಾರೆ. ಮಾತಾಡ್ಸೋಂಥವ್ರು ನಾವು ಊರಾಗ ಎಲ್ಲರನ್ನೂ ಕರಿಬೇಕಾಗುತ್ತೆ. ಒಬ್ಬರು ಮನೆ ಕರೆದು ಒಬ್ಬರು ಮನೆ ಬಿಟ್ಟರೆ ನಮ್ಮಂತ ಕರೀಲಿಲ್ಲ, ಅವ್ರ ಮಂತಕ್ಕೆ ಬಂದರೆ ನಮ್ಮಂತ ಕರೀಲಿಲ್ಲ ಅಂತಾರೆ. ಅದಕ್ಕೇ ಎಲ್ಲರನ್ನೂ ಕರಿಬೇಕು. ಸರಿ ಆಯಿತು ಬಾರಪ್ಪ, ಏನೋ ನಮ್ಮ ಮಾಡ್ಕೊಂಬ್ಲಳ. ನಮ್ಗೆ ಯಾಕೆ ನಾವು ಒಬ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬದಲ್ಲ. ಬಾ ಬಂದರು ನಮ್ಮ ಹತ್ತಕ್ಕೆ ಬರ್ತಾ ಇದ್ದಾರೆ. ಇಬ್ಬರಳು ಬರ್ತಾ ಇದ್ದಾರೆ, ಗಂಡ ಹೆಂಡ್ತಿ ಬಂದರು. ಕಾಫಿ ಕಾಸ್ಕೊಟ್ಟು ನಾನು ನಿಂಬೆಹಣ್ಣೆಲ್ಲ ಕೊಯ್ದಿಕ್ಕಿದ್ದೀನಿ. ಅಲ್ಲಿ ಬಂದ್ರೆ ಅವಾಗಿನ ನೋಡಿ ಸಕ್ಕರೆನ ಜಲ್ದಿ ಇದಾಗಲ್ಲ ಅಂತ ಸಕ್ಕರೆನೆಲ್ಲ ಮಾಗೊಯ್ದು ನಿಂಬೆಹಣ್ಣೆಲ್ಲ ಕೊಯ್ದಿಕ್ಕಿದ್ದೀನಿ. ಬಂದಿದ್ದ ತಕ್ಷಣ ನಿಂಬೆಹಣ್ಣು ಹಿಂಡಿ ಶರ್ಬತ್ ಮಾಡಿಕೊಡೋಣ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಅಂತ. ಎಲ್ಲ ಹಳೆ ಎಲ್ಲ ರೆಡಿ ಮಾಡಿದ್ದೀನಿ. ಬಂದರೆ ಸಕ್ಕರೆ ಎಲ್ಲ ನಮ್ಮ ಮಾಗೊಯ್ತಿದ್ದಂಗೆ ಮಾಗೊಯ್ಯೋದು ಕರ್ಗಲ್ಲ. ಶರ್ಬತ್ ಮಾಡ್ಬೇಕಂದ್ರೆ ಅರ್ಜೆಂಟ್ನಾಗಿ. ಅದಕ್ಕೇ ನಾನು ಎಲ್ಲ ಸಕ್ಕರೆ ಎಲ್ಲ ನೆನಾಕಿ ಮಾಗೊಯ್ದು ಇಕ್ಕೊಂಬಂದಿದ್ದೀನಿ. ಹೆಂಗೆ ಶರ್ಬತ್ ಮಾಡಿಕೊಡೋಣ ಅಂತ. ಫಸ್ಟು ಬರ್ತಾ ಇದ್ದಾರಲ್ಲ ನಮ್ಮ ಮನೆಗೆ, ಅದಕ್ಕೆ ಶರ್ಬತ್ ಮಾಡಿಕೊಡೋಣ ಅಂತ. ಯಾರಿಗಾನಾಗಲಿ ಕರಿಯೋಕ್ಕಿನ್ಕನ ಬಂದಿರೋರಿಗೆ ಒಂದು ಸ್ವಲ್ಪ ಶರ್ಬತ್ತು, ಕಾಫಿನೋ ಟೀನೋ ಮಾಡಿಕೊಟ್ರೆ ಸ್ವಲ್ಪ ಸಮಾಧಾನ. ಇಲ್ಲ ಅಂತಂದರೆ ಏನೋ ಮಾಡಿಕೊಡ್ಲಿಲ್ವಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ರಜಾ ಹಾಕಿ ಬರ್ತಾರೆ. ರಾಣಿಗೆ ಹೇಳಿದ್ದೀನಲ್ಲ, ಬರ್ತಾರೆ. ಎಲ್ಲರೂ ಬರ್ತಾರೆ. ಇಲ್ಲೆಲ್ಲ ನನ್ನ ಕರೆದ್ಬಿಟ್ರೆ ಎಲ್ಲರೂ ಬರ್ತಾರೆ. ರಾಣಿ ಹೇಳ್ತಾ ಇದ್ಲು, ರಜಾ ಹಾಕ್ತೀವಕ್ಕ ಬರ್ತೀವಕ್ಕ ಅಂತೇಳಿ ಹೇಳಿದ್ಲು. ರಾಣಿದಿನಿ ಇಬ್ಬರು ಬರ್ತಾರೆ ನಾಳೆ. ಸ್ವಲ್ಪ ಜವಾಬ್ದಾರಿಯಿಂದ ಎಲ್ಲ ನೋಡ್ಕೊಂತಾನೆ ಹೇಳಿದ್ದೀನಿ. ನೀನು ಭಾಗ್ಯಂಟಿ 2 ಮನೆ 3 ಮನೆ ಇದ್ದಾವೆ, ನೀನು ಕರೆದು ಹೋಗ್ಬಿಡ. ನೀನೇನು ಯಾವ ಅಷ್ಟು ಮನೆಗಳೇನು ಇಲ್ಲೇನಿಲ್ಲ, ಅದು ಹೋಗ್ಬಿಡ. ಹೆಂಗೆ ಕರೆಯವಾದ್ವಪ್ಪ, 2-3 ಮನೆ ಇದ್ದಾವೆ, ಅವನು ಪೂರೈಸ್ಕೊಂಡು ಹೋಗ್ಬಿಡ. ಯಾಕೆ ಕರೀಲೇ ಇಲ್ಲ? ನಾನು ಬೋಗ್ತಾ ಇದ್ದಾರೆ ಕರೀತಾರೆ ಅಂತ ಅನ್ಕೊಂಡ್ರೆ ಯಾಕೆ ಕರಿಯಂಗೆ ಇಲ್ವಲ್ಲ? ಹಂಗೆ ಹೋಗ್ತಾ ಇದ್ದಾರಲ್ಲ. ಕರಿಯಂಗೆ ಇಲ್ಲ ಯಾಕನ? ಇಬ್ಬರಳು ಅದೇ ಹೋಗ್ತಾ ಇದ್ದಾರೆ. ಯಾಕೆ ಏನಾಯ್ತು? ಯಾಕೆ ಕರೀಲೇ ಇಲ್ಲ? ಎಲ್ಲನ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹತ್ತೋಗಿ ಇದು ಬರ್ತಾರೆ ಅನ್ಸುತ್ತೆ. ನಮ್ಮ ಅಣ್ಣರು ಗೃಹಪ್ರವೇಶ ಕರೀತಾರೆ ಅಂತ ಇಲ್ಲೇ ಕೂತ್ಕೊಂಡಿದ್ದೀನಿ. ಕರಿಯಂಗೆ ಇಲ್ಲ. ಬಂದಾರು ಹತ್ತೋಗ್ತಾ ಇದ್ದಾನೆ ಯಾಕನ? ಯಾಕೆ ಹತ್ಲಾಗ ಹೋಗ್ತಾ ಇದ್ದಾನೆ? ಯಾಕೆ ಹತ್ಲಾಗ ಹೋಗ್ತಾ ಇದ್ದಾನೋ ಏನೋ? ಏನು ಸುಮ್ಮನೆ ಹೋಗ್ತಾ ಇದ್ದಾನೋ ಏನೋ? ಬರ್ತಾನೇನು ಹತ್ಲಾಗ ಹೋಗಿತ್ಲಾಗ ಬರ್ತಾನೇನೋ? ಬರಲ್ಲ ಏನಿಲ್ಲ ಹೇಳು. ಇಲ್ಲ ಕರಿಯಲ್ಲವೇನೋ? ಕರಿಯಲ್ಲ ಅನ್ಸುತ್ತೆ, ಅದಕ್ಕೆ ಬರ್ತಾ ಇಲ್ಲ. ಅಯ್ಯೋ, ನಾನು ಕರೀತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲ ನೋಡು, ಆ ರಾಣಿ ಮಂತ ಕರೆದೋದ್ರು. ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ನಾನು ಕರೀಲಿಲ್ವಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ. ಅಲ್ಲ ನೋಡು ಹೆಂಗೆ ಹೇಳ್ತಾ ಇದ್ದಾರೆ ಇವರು. ಈ ರಾಣಿ ಮಂತಕ್ಕೆ ಹೋಗಿ ಕರೆದವ್ರೆ, ನನ್ನ ಕರೀಲಿಲ್ವಲ್ಲ. ಅದೇ ನನಗೆ ಸಿಟ್ಟು. ನನ್ನ ಕರೀಲಿಲ್ವಲ್ಲ ಅಂತ. ಬಿಡು, ಕರಿಯಲ್ಲೇನೋ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ನೀನು? ಯಾಕೆ ತಲೆ ಕೆಡಿಸ್ಕೊಂತೀಯ? ಅಲ್ಲ ಕರಿಯ ಇಷ್ಟ ಇದ್ದಿದ್ರೆ ಕರಿಯಲ್ವೇನ? ಬರ್ತಾರೇನ ಹತ್ತೋಗಿ ಅದೇ ಭಾಗ್ಯಂಟಿನ ಮನೆ ಕಡೆಗೆ ಹೋಗಿ ಹಿಂಗೆ ಬರ್ತಾರೇನ? ಸುಮ್ಮನೆ ಇಲ್ಲೇ ಇದ್ದರೆ ಹಿಂಗೆ ಕರೆದ್ರೆ ಯಾಕೆ ಅಂತೇಳಿ ನಾನು ಇಲ್ಲಿ ಬೇರೆ ಕೂತ್ಕೊಂಡಿದ್ನಲ್ಲ, ಅದಕ್ಕೆ ಹೆಂಗೆ ಬರ್ತಾರೇನ? ಅದೊಂದು 3 ಮನೆ ಮುಗಿಸ್ಕೊಂಡು ಇಲ್ಲ ಸಿನೇ ಬರ್ತಾರಲ್ಲ, ಏನು ಹಂಗೆ ಹೋಗ್ತಾರೆ. ಅಲ್ಲೆಲ್ಲ ಕರೆದು ಬರ್ತಾರೆ ಅನಿಸುತ್ತೆ. ನನ್ನ ಹತ್ರ ಸುಮ್ಮನೆ ತಮಾಷೆ ಮಾಡೋಕ್ಕೆ. ತಮಾಷೆ ಮಾಡೋಣ, ನೋಡೋಣ ಮುತ್ತು ಹತ್ರ ಕರೀಲಿಲ್ಲ ಅಂದರೆ ಏನಂತಾಳೆ, ಏನೋ ಅನ್ಕೊಂತಾಳೋ ಏನೋ ಅಂತೇಳಿ ಅವರು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೋ ಏನೋ. ಅಂದ್ರೆ ಬರ್ತಾರೆ ನಡಿ. ನೇ ಮಾಡೋಕ್ಕಾಗುತ್ತೆ? ಬರಲೇ ಇಲ್ಲ. ನನಗೆ ನೋಡಿದ್ರೆ ಒಂಥರ ಆಶ್ಚರ್ಯ ಆದಾಗ ಆಗ್ತೈತೆ ನಿಜವಾಗ್ಲೂ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣ ಕರೀತಾನೆ ಅಂತ ತುಂಬ ಖುಷಿಯಾಗಿದ್ದೆ. ಆದರೆ ಇವಾಗ ನೋಡಿದ್ರೆ ಇವನು ಕರಿಯಂಗೆ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಹೋಗತ್ತಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.